ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಈ ವಾಕ್ಯದಲ್ಲಿ ನಾವು ಆತ್ಮೀಕ ಜೀವಿತದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ರಕ್ಷಣೆ ಅನುಭವದಲ್ಲಿ ಮುನ್ನಡೆಯುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಎಲ್ಲ ಕೆಟ್ಟತನಗಳನ್ನು ಕೂಡ ವಿಸರ್ಜಿಸಿಬಿಟ್ಟು ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಪಾರಮಾರ್ಥಿಕವಾದ ಶುದ್ಧ ಹಾಲು ಯಾವುದೆಂದರೆ ದೇವರ ವಾಕ್ಯ. ಹಸುಗೂಸುಗಳಿಗೆ ಹಾಲು ಹೇಗೋ ಅದೇ ರೀತಿಯಾಗಿ ದೇವಜನರಿಗೆ ದೇವರ ವಾಕ್ಯಗಳು, ನಾವು ದೇವರ ವಾಕ್ಯಗಳನ್ನು ಓದಿ ಅದನ್ನು ಧ್ಯಾನಿಸಿ ಅದನ್ನು ಮೆಲುಕು ಹಾಕಿ ಅದು ನಮ್ಮಲ್ಲಿ ಜೀರ್ಣವಾಗಿ ನಮ್ಮಲ್ಲಿ ಬಲವನ್ನು ಕೊಟ್ಟರೆ ಅದು ನಮ್ಮನ್ನು ಪುಷ್ಟಿಗೊಳಿಸುವಂಥದ್ದಾಗಿದೆ, ನಮ್ಮಲ್ಲಿ ಬೆಳವಣಿಗೆಯನ್ನು ಉಂಟು ಮಾಡುವಂಥದ್ದಾಗಿದೆ. ನಾವು ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೋ, ಯಾವ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೋ ಆ ಒಂದು ಹಂತಕ್ಕೆ ನಮ್ಮನ್ನು ಅಭಿವೃದ್ಧಿ ಪಡಿಸುವಂಥದ್ದು, ನಮ್ಮನ್ನು ಬಲಿಷ್ಠರನ್ನಾಗಿ ಬೆಳೆಸುವಂಥದ್ದು ದೇವರ ವಾಕ್ಯವಾಗಿದೆ. ನೋಡುವಂಥ ಸಮಯದಲ್ಲಿ ಹಸುಗೂಸನ್ನು ನೋಡುವಾಗ ಅದು ದಿನಕ್ಕೆ 1 ಬಾರಿಯೋ 2 ಬಾರಿಯೋ ಹಾಲು ಕುಡಿದು ಸುಮ್ಮನೆ ಆಗುವುದಿಲ್ಲ. ಪದೇ ಪದೇ ಹಾಲನ್ನು ಕೇಳುತ್ತಾ ಇರುತ್ತದೆ. ಪದೇ ಪದೇ ಅದರಿಂದ ಹೊಟ್ಟೆಯನ್ನು ತುಂಬಿಸಿಕೊಂಡು ಬೆಳೆಯುತ್ತಾ ಬರುತ್ತದೆ. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಸತ್ಯವೇದವನ್ನು ಯಾವುದೋ ಒಂದು ಸಮಯದಲ್ಲಿ ಬೆಳಗ್ಗೆ ಅಥವಾ ರಾತ್ರಿ ಎಂಬುದಾಗಿ ಆ ಸಮಯಕ್ಕೆ ಮಾತ್ರ ಮಿತಿಗೊಳಿಸಿ ಮಿಕ್ಕ ಸಮಯದಲ್ಲಿ ಲೋಕದವರ ಹಾಗೆ ಜೀವಿಸಬಾರದು. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಧನ್ಯನು ಎಂಬುದಾಗಿ. ಹಾಗಾದರೆ ನಾವು ದೇವರ ವಾಕ್ಯಗಳನ್ನು ಪದೇ ಪದೇ ಆಗಾಗ್ಗೆ ಓದುತ್ತಾ ಇರಬೇಕು, ಧ್ಯಾನಿಸುತ್ತಾ ಇರಬೇಕು, ಮೆಲುಕು ಹಾಕುತ್ತಾ ಇರಬೇಕು. ಆಗಲೇ ನಾವು ಆತ್ಮೀಕ ಜೀವಿತದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ, ದೇವರ ವಾಕ್ಯಗಳು ನಮ್ಮಲ್ಲಿ ತಂಗುವುದಕ್ಕೆ ಸಾಧ್ಯ. ಆ ರೀತಿ ತಂಗಿ ನಾವು ಬೆಳವಣಿಗೆಯನ್ನು ಹೊಂದುವಾಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಹಾಗಾದರೆ ಅಂತಹ ಒಂದು ಉನ್ನತವಾದ ಬೆಳವಣಿಗೆ ನಮ್ಮಲ್ಲಿ ಉಂಟಾಗಬೇಕು. ಅದಕ್ಕಾಗಿ ದೇವರ ಈ ವಾಕ್ಯವನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಧ್ಯಾನಿಸುತ್ತಾ ಅದರಲ್ಲೇ ನಮ್ಮ ಜೀವಿತವನ್ನು ನಡೆಸಬೇಕು. ಹಸುಗೂಸುಗಳು ಯಾವ ರೀತಿಯಾಗಿ ಪದೇ ಪದೇ ಹಾಲಿಗಾಗಿ ಅಪೇಕ್ಷಿಸುತ್ತವೋ ಆ ರೀತಿಯಾಗಿ ದೇವರ ವಾಕ್ಯದ ಮೇಲೆ ನಮಗೆ ದಾಹ ಆಸಕ್ತಿ ಇರುವುದಾದರೆ ಖಂಡಿತವಾಗಿ ಆತ್ಮೀಕ ಜೀವಿತದಲ್ಲಿ ನಮಗೆ ತಿಳಿಯದೆ ಒಂದು ಬೆಳವಣಿಗೆ ಉಂಟಾಗುತ್ತದೆ. ದೇವರ ವರಗಳು, ದೇವರ ಕೃಪೆಗಳು ನಮ್ಮ ಮೂಲಕವಾಗಿ ತೋರಿ ಬರೋದಕ್ಕೆ ಪ್ರಾರಂಭಿಸುತ್ತದೆ. ಅನೇಕರಿಗೆ ಆಶೀರ್ವಾದವಾಗಿ ಪ್ರಯೋಜನವಾಗುವಂತೆ ಕರ್ತನು ಕರೆಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುತ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹೊಂದಿರುವಂಥ ರಕ್ಷಣೆಯು ಪರಿಪೂರ್ಣತೆಗೆ ಬರುತ್ತದೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಸಂತೋಷವಾಗಿ ಆತನನ್ನು ಸಂಧಿಸಿ ಆತನೊಟ್ಟಿಗೆ ಪರಲೋಕ ರಾಜ್ಯವನ್ನು ಸೇರುವಂಥ ಸೌಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಹಾಗಾಗಿ ಇದೆಲ್ಲದಕ್ಕೂ ನಮ್ಮನ್ನು ಸಿದ್ಧಪಡಿಸುವಂತೆ ದೇವರು ತನ್ನ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದನ್ನು ಅರಿತು ಪದೇ ಪದೇ ಅದನ್ನು ಓದುತ್ತಾ ಅದನ್ನು ಧ್ಯಾನಿಸುತ್ತಾ ಅದರ ಮೂಲಕವಾಗಿ ಸಿಗುವಂಥ ಪುಷ್ಟಿಯಲ್ಲಿ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ಎಲ್ಲಪ್ಪ ಕೆಟ್ಟತನಗಳನ್ನು ವಿಸರ್ಜಿಸಿ ಬಿಟ್ಟು ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಅಂದರೆ ಅಪ್ಪ ನಿನ್ನ ವಾಕ್ಯಗಳನ್ನು ನಾವು ತವಕಿಸುವಂತೆ, ದಾಹದಿಂದ ಅದನ್ನು ಹುಡುಕುವಂತೆ, ಹಗಲಿರುಳು ಅದನ್ನು ಧ್ಯಾನಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಲೋಕದ ಯೋಚನೆಗಳಲ್ಲಿ, ಇತರ ಕಾರ್ಯಗಳಲ್ಲಿ ದಿನಗಳನ್ನು ಕಳೆಯದೆ ಅಪ್ಪ, ಕಾಲವನ್ನು ಕಳೆಯದೆ ನಿನ್ನ ವಾಕ್ಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಅಪ್ಪ ಪುಷ್ಟಿಗೊಳ್ಳುವ ಹಾಗೆ ಒಬ್ಬೊಬ್ಬರನ್ನು ನೀನು ಬದಲಾಯಿಸು ಕರ್ತನೆ. ನಾವು ಹೊಂದಿರುವಂಥ ರಕ್ಷಣೆ ನಮ್ಮಲ್ಲಿ ಪರಿಪೂರ್ಣತೆಗೆ ಬರಲಿ, ಆತ್ಮಿಕವಾದ ಬೆಳವಣಿಗೆ ಪುಷ್ಟಿ ನಮ್ಮಲ್ಲಿ ಉಂಟಾಗಲಿ. ನೀನು ಕರೆದಿರುವಂಥ ಉದ್ದೇಶವನ್ನು ನೆರವೇರಿಸುವ ಹಾಗೆ ಪ್ರತಿಯೊಬ್ಬೊಬ್ಬರು ಅಪ್ಪ ಬೆಳವಣಿಗೆ ಹೊಂದಿ ಪುಷ್ಟರಾಗಿ ಸಾಧಿಸುವವರಾಗಿ ನಿನ್ನ ನಾಮವನ್ನು ಮಹಿಮೆಪಡಿಸುವವರಾಗಿ ಬದಲಾಗಲಿ.
ಆಗಲಿ. ನಿನ್ನ ಮಕ್ಕಳ ಪ್ರತಿಯೊಂದು ಅವಶ್ಯಕತೆಗಳನ್ನು ಸಂಧಿಸಿ ಕೊಡು. ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸು. ಸಕಲ ಸಂಪೂರ್ಣತೆಗಳನ್ನು ಪರಿಪೂರ್ಣವಾಗಿ ಅಪ್ಪ ಉಂಟು ಮಾಡಿ ಜೀವಿತಗಳನ್ನು ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನ ನಿನ್ನಾರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಹಾತ್ಮನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.